ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ವಾತಿ. ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತನ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬೆಂಬಲನ ತೋರಿಸಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ ಅಫ್ಕೋರ್ಸ್ ಗೃಹಲಕ್ಷ್ಮಿ ಯೋಜನೆ. ಯಾಕಂದ್ರೆ ತಮ್ಮಲ್ಲಿ ಆಲ್ರೆಡಿ ನೋಡ್ಬಿಟ್ಟಿರ್ತೀರಾ, ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲರಿಗೂ ಬಂದಿದೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ಮೊನ್ನೆನೂ ನಮ್ಮ ಅಕ್ಕಪಕ್ಕದ ಮನೆ ಆಗಿರ್ಬೋದು ಇವ್ರಿಗೆ ಎಲ್ಲಾರ್ಗು ಕ್ಲಿಯರ್ ಆಗಿದೆ. ಸೊ ಸರ್ಕಾರ ಹೇಳಿರೋ ಪ್ರಕಾರ ಏನೋ ಡಿಸೆಂಬರ್ ಅಂದ್ರು, ಇವಾಗ ಜಾನ್ವರಿ ಅಂದ್ರು, ಜಾನ್ವರಿ 30ನೇ ತಾರೀಕು ಒಳಗಡೆ ಎಲ್ಲರೂ ಕ್ಲಿಯರ್ ಮಾಡ್ತೀವಿ ಅಂತ ಕೂಡ ಹೇಳಿರುವಂತದ್ದು. ಸೊ ವೆರಿ ಕ್ವಿಕ್ ಆಗಿ ಇನ್ನು ಮುಂದೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಇದು ಇಮಿಡಿಯೇಟ್ ಆಗಿ ನಮ್ಮ ಅಕೌಂಟ್ ಗಳಿಗೆ ಬಂದು ಇನ್ನ ಮುಂದೆ ಗೊಂದಲ ಆಗದೆ ಇಲ್ದಿರೋ ತರ ಸರ್ಕಾರ ನೋಡ್ಕೊಳ್ಳುತ್ತೆ ಅಂತ ಹೇಳಿ ಭರವಸೆನ ಕೊಟ್ಟಿದೆ. ಸೊ ಹಾಗಾಗಿ ನಿಮ್ಗೆ ಇನ್ನು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಬೇಗ ಕ್ವಿಕ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ. ಸೊ ಈ ವಿಚಾರ ಆಯ್ತು. ಆಮೇಲೆ ಈಗ ಒಂದು ವಿಚಾರ ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ, ಈ KYC ಮಾಡ್ಸಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯದ ಹಣ ಆಗಿರ್ಬೋದು ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಒಂದಷ್ಟು ವಿಚಾರಗಳನ್ನ ನಾವು ನೋಡ್ತಾ ಇರುವಂತದ್ದು. ಖಂಡಿತವಾಗ್ಲೂ ಹೌದು, ಈ KYC ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪಾತ್ರನ ವಹಿಸುತ್ತೆ. ನಾನು ಕೂಡ ಈ KYC ಹೇಗೆ ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು, ಮಾಡ್ಸಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳಿ ವಿಡಿಯೋನ ಮಾಡಿ ಹಾಕಿದ್ದೆ. ಕೆಲವು ಜನ ಅದನ್ನ ನೋಡಿದೀರಾ, ಕೆಲವರು ನೋಡಿಲ್ಲ. ಹಾಗಾಗಿ ನಾನು ಮತ್ತೆ ರಿಪೀಟ್ ಮಾಡ್ತಾ ಇರುವಂತದ್ದು. ಈಗ ಈ KYC ಮಾಡಿಸ್ಲೇಬೇಕು. ನೀವು ರೇಷನ್ ಕಾರ್ಡ್ ನ ಈ KYC ಆಗಿದ್ದೀರೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡೋದನ್ನ ನಾನು ವಿಧಿವಿಧಾನಗಳನ್ನ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ನೋಡಿಲ್ಲ ಅಂತ ಹೇಳಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಆ ವಿಡಿಯೋನ ನೋಡಿ ನೀವೇ ಮನೆಯಲ್ಲಿ ಕುತ್ಕೊಂಡು ಚೆಕ್ ಮಾಡಬಹುದು. ಈ KYC ಆಗಿಲ್ಲ ಅಂತ ಹೇಳಿದ್ರೆ ಪೆಂಡಿಂಗ್ ಅಂತ ಹೇಳಿ ತೋರಿಸುವಂತದ್ದು. ಸೊ ಪೆಂಡಿಂಗ್ ಇದ್ರೆ ದಯವಿಟ್ಟು ಮನೆಯ ಸದಸ್ಯರು, ಮುಖ್ಯ ಸದಸ್ಯರಾಗಿರುವಂತ ಮಹಿಳೆಯರು, ನೀವು ಮನೆಯಲ್ಲಿರುವಂತವ್ರನ್ನ ಎಲ್ಲಾರನ್ನೂ ಕರ್ಕೊಂಡು ಹೋಗ್ಬಿಟ್ಟು ನೀವು ಬಯೋಮೆಟ್ರಿಕ್ ನ ಮಾಡ್ಬೇಕಾಗುತ್ತೆ. ಇದನ್ನ ಎಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ರೇಷನ್ ಡಿಪೋಗೆ ಹೋಗ್ತೀರಾ, ರೇಷನ್ ಡಿಪೋ ಅಲ್ಲಿ ಹೋಗ್ಬಿಟ್ಟು ಮಾಡ್ಬೇಕಾಗುತ್ತೆ. ಸೊ ಹೋಗಿ ನಿಮ್ಮ ಒಂದು ತಮ್ಮ ಇಂಪ್ರೆಷನ್ ನ ಕೊಟ್ಬಿಟ್ಟು ಈ KYC ನ ಕಂಪ್ಲೀಟ್ ಮಾಡ್ಬೇಕು. ಈ KYC ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿಯಾಗಿರುವಂತ ಸೌಲಭ್ಯಗಳು ಇನ್ನು ಮುಂದೆ ಬರುವುದಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ನಿಮ್ಗೆ ಬರೋದಿಲ್ಲ. ಸೊ ಈಗ 90% ಆಲ್ರೆಡಿ ಎಲ್ಲರೂ ಈ KYC ನ ಮಾಡ್ಸಿದ್ದೀರಾ. ಈ KYC ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಇಷ್ಟು ದಿನ ಹಣನೂ ಬರ್ತಾ ಇರ್ಲಿಲ್ಲ, ಕರೆಕ್ಟ್ ಅಲ್ವಾ? ಅದ್ರಲ್ಲಿ ಬಹಳಷ್ಟು ಜನ ಆಕ್ಚುಲಿ ಈ KYC ಮಾಡ್ಸಿಲ್ವಂತ, ಇನ್ನು 10% ಜನ ಈ KYC ನ ಮಾಡ್ಸಿಲ್ಲ. ಸೊ ಈ KYC ಮಾಡಿಸದೇ ಇಲ್ದಿರೋರಿಗೆ ಇಷ್ಟು ದಿನದ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯದ ಹಣ ಆಗಿರ್ಬೋದು ಇದುವರೆಗೂ ಬಂದಿಲ್ಲ. ಇದೇ ಮೇಜರ್ ಕಾರಣ ಆಗಿರೋದು. ಸೊ ಸರ್ಕಾರ ಏನ್ ಹೇಳ್ತು ಅಂತ ಹೇಳಿದ್ರೆ, ಈಗ ಸ್ಪೆಷಲಿ ಅನ್ನಭಾಗ್ಯದ ವಿಚಾರ ಮಾತಾಡೋದಾದ್ರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದ್ದೆ, ಅಕ್ಕಿನೇ ತಗೋತಾ ಇಲ್ವಂತೆ. ಓಕೆನಾ? BPL ಕಾರ್ಡ್ ಇದ್ರೂ ಅಕ್ಕಿ ತಗೋತಾ ಇಲ್ಲ, ಬಟ್ ಅವ್ರಿಗೆ ತಿಂಗಳ ಹಣ ಬರ್ತಾ ಇದೆ ಅಂತ ಹೇಳಿ ಕಂಪ್ಲೇಂಟ್ ಬಂದಿದೆ. ಸೊ ನಾವು ಅವ್ರ ಅಕ್ಕಿ ತಗೋತಿಲ್ಲ ಅಂದ್ಮೇಲೆ ನಾವ್ ಯಾಕೆ ಹಣನ ಕೊಡ್ಬೇಕು ಅಂತ ಹೇಳಿ ಸರ್ಕಾರ ಇವಾಗ ಅಂದ್ರೆ ಆಹಾರ ಇಲಾಖೆ ಸರ್ಕಾರಕ್ಕೆ ಒಂದು ಕ್ವಶನ್ ಮಾರ್ಕ್ ಇಟ್ಟಿದೆ. ನಾವ್ ಇನ್ ಮುಂದೆ ಕೊಡೋದಿಲ್ಲ, ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಕೂಡ ಹೇಳಿರುವಂತದ್ದು. ಸೊ ಕ್ಯಾನ್ಸಲ್ ಆಗೋಕ್ಕಿಂತ ಮುಂಚೆ ನೀವು ಹೋಗಿ ಈ KYC ನ ಮಾಡಿಸ್ಬಿಟ್ಟು ಬರೋ ತಿಂಗಳ ಅಕ್ಕಿನೋ ಅಥವಾ ಏನೋ ಒಂದು ಬೇಳೆ ಕೊಟ್ರೆ ನಿಮ್ಗೆ ಏನಕ್ಕಾದ್ರೂ ಒಂದು ಉಪಯೋಗ ಆಗುತ್ತಲ್ವಾ? ದೋಸೆಗೋ ಇಡ್ಲಿಗೋ ಏನಕ್ಕಾದ್ರೂ. ಯಾಕೆ ಸುಮ್ನೆ ವೇಸ್ಟ್ ಮಾಡ್ತಾ ಇದ್ದೀರಾ? ಸೊ ಈ ರೀತಿ ಎಷ್ಟೋ ಲಕ್ಷ ಜನ ತಗೋತಾ ಇಲ್ಲ, ಹಾಗಾಗಿ ಇವಾಗ ನಾವು ಕ್ಯಾನ್ಸಲ್ ಮಾಡ್ಬಿಡ್ತೀವಿ ಅಂತ ಹೇಳಿ ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಈ KYC ಯಾರೆಲ್ಲ ಪೆಂಡಿಂಗ್ ಇದೆ ಈ KYC ನ ಮಾಡಿಸಿ, ಆಮೇಲೆ ನಿಮ್ಮ ರೇಷನ್ ನಲ್ಲಿ ಏನು ಅಕ್ಕಿ ಬೇಳೆ ಕೊಡ್ತಾ ಇದಾರೆ ಅದನ್ನ ದಯವಿಟ್ಟು ಹೋಗಿ ತಗೊಳ್ಳಿ. ಸುಮ್ನೆ ಹಾಳು ಮಾಡ್ಕೊಳಕ್ ಹೋಗ್ಬಿಡಿ. ಆಮೇಲೆ ಕಂಪ್ಲೀಟ್ ಆಗಿ ನಿಮ್ ರೇಷನ್ ಕಾರ್ಡ್ ರದ್ದಾದ್ರೂ ಆಗುವಂತ ಚಾನ್ಸಸ್ ಗಳಿರುತ್ತೆ. ಸೊ ದಯವಿಟ್ಟು ಎಚ್ಚರವಾಗಿರಿ, ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ KYC ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮುಂದಿನ 6ನೇ ಕಂತಿನ ಹಣ ಏನಿದೆ ಗೃಹಲಕ್ಷ್ಮಿದು ಹಣ ಬರೋದಿಲ್ಲ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಸರ್ಕಾರನೇ ಹೇಳಿರುವಂತದ್ದು. ಸೊ ದಯವಿಟ್ಟು ಹೋಗಿ ಈ KYC ನ ಮಾಡಿಸ್ಕೊಂಡು ಬನ್ನಿ. ಸೊ ಇದು ಅನ್ನಭಾಗ್ಯದವರು ಸೀದಾ ಹೋಗಿ ರೇಷನ್ ಡಿಪೋ ಅಲ್ಲಿ KYC ಮಾಡಿಸ್ತೀರಾ. ಗೃಹಲಕ್ಷ್ಮಿ ಅವರು ಎಲ್ಲೋಗಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ಸಿಂಪಲ್, ನಿಮ್ಮ ಬೆಂಗಳೂರು ಕರ್ನಾಟಕವನ್ನು ಅದೇ ಪಂಚಾಯಿತಿಗಳಿಗೆ, ಗ್ರಾಮ ಪಂಚಾಯಿತಿಗಳಿಗೆ ಹೋಗ್ತೀರಾ, ಈ KYC ನ ಮಾಡಿಸ್ತೀರಾ. ಸೊ ನೀವು ಕಂಪಲ್ಸರಿ ಆಗಿ ಮಾಡಿಸಿ. ಇದ್ರ ಬಗ್ಗೆ ಬಹಳಷ್ಟು ಗಮನ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಬರೋದನ್ನು ಹಾಳು ಮಾಡ್ಕೊಳಕ್ ಹೋಗ್ಬಿಡಿ. ಇನ್ನೇನು 6ನೇ ಕಂತಿನ ಹಣ ಆಲ್ಮೋಸ್ಟ್ ಇವಾಗ ಜಾನ್ವರಿ 15ನೇ ತಾರೀಕು ಕಳೀತು. ಇನ್ ಮುಂದೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನಿಮ್ಗೆ ಅನ್ನಭಾಗ್ಯದ ಹಣ ಕೂಡ ಶುರು ಆಗುತ್ತೆ. ಮುಂದಿನ ತಿಂಗಳಿನ ಗೃಹಲಕ್ಷ್ಮಿದು ಬಂದ್ಬಿಡುತ್ತೆ. ಸೊ ಬ್ಯಾಕ್ ಟು ಬ್ಯಾಕ್ ನಿಮ್ಗೆ ಅಮೌಂಟ್ ಬರೋದ್ರಿಂದ ಸುಮ್ನೆ ಹಾಳು ಮಾಡ್ಕೋಬೇಡಿ, ದಯವಿಟ್ಟು ಹೋಗಿ ಈ KYC ನ ಮಾಡಿಸಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಬಹಳಷ್ಟು ವಿಚಾರದ ಬಗ್ಗೆ ಕ್ಲಾರಿಫಿಕೇಶನ್ಸ್ ಕೂಡ ನಾನು ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಇನ್ನು ನಿಮ್ಗೆ ಯಾವ ರೀತಿಯ ವಿಡಿಯೋಸ್ಗಳು ಬೇಕು, ಬೇರೆ ಯಾವ್ದಾದ್ರು ಟಾಪಿಕ್ ಗಳ ಬಗ್ಗೆ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೇನೆ ಜಾಬ್ ಓಪನಿಂಗ್ಸ್ ಬಗ್ಗೆ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆನೂ ವಿಡಿಯೋನ ಮಾಡಿ ಹಾಕ್ತೀನಿ. ಖಂಡಿತವಾಗ್ಲೂ ನಿಮ್ಗೆ ಇಂಟ್ರೆಸ್ಟ್ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.
ವಿಡಿಯೋ ಮಾಡಿ ಹಾಕ್ತೀನಿ. ಸೊ ವಿಡಿಯೋ ಉಪಯುಕ್ತವಾಗಿದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.